ಬನಾನಾ ಚಿಪ್ಸ್ ಮಾಡೋಕ್ಕೆ ಹಸಿ ಬಾಳೆಹಣ್ಣು ಬೇಕು. ಹಸಿ ಬಾಳೆಹಣ್ಣು ತೊಗೊಂಡಿನಿ. ಇನ್ನು ಮೊದಲು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡೀನಿ. ಈಗ ಮೇಲಿನ ಸಿಪ್ಪೆ ಎಲ್ಲ ತೆಗಿಬೇಕು. ಒಂದು 5-6 ಬಾಳೆಹಣ್ಣು ತೊಗೊಂಡಿನಿ. ಇದರ ಸಿಪ್ಪೆ ಎಲ್ಲ ತೆಗಿತೀನಿ. ಈಗ ಭಾಳ ಅಂಟಂಟು ಇರ್ತೈತ್ರಿ, ಸಿಪ್ಪೆ ಬರೋಂಗಿಲ್ಲ. ಒಂದು ಸ್ವಲ್ಪ ಟೈಮ್ ತೊಗೋತೈತಿ. ತೆಗಿ ಮುಂದೆ ಕೈಗೆಲ್ಲ ಅಂಟಂಟು ಭಾಳ ಆಗ್ತೈತಿ. ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ತೆಗಿದ್ರೆ ಭಾಳ ಚಲೋ. ನೋಡ್ರಿ, ಇಷ್ಟು ತೊಗೊಂಡಿನಿ. ಇಷ್ಟು ಬಾಳೆಹಣ್ಣು ತೊಗೊಂಡಿನಿ. ತೆಗಿಯತಂಟ್ಲೆ ಅವು ಎಲ್ಲ ಕಪ್ಪಾಗಿಬಿಟ್ಟವು. ಈಗ ಗ್ಯಾಸ್ ಮೇಲೆ ಕಡೋಂಗಿ ಇಟ್ಟ ಒಂದು ಸ್ವಲ್ಪ ನಾರ್ಮಲ್ ಎಣ್ಣೆನ ಹಾಕೀನಿ. ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ. ಈ ಬಾಳೆಹಣ್ಣು ತೊಗೊಂಡು ಚಿಪ್ಸ್ ಇರೋ ಮನೆಯಾಗ ತುರಿತೀನಿ. ಈಗ ತುರಿತೀನಿ ನೋಡ್ರಿ, ಈ ರೀತಿ ಬಂದವು. ಈಗ ಸಣ್ಣ ಗುಂಡ್ಕನ ತುರಿಬೇಕತ್ತೇನಿಲ್ಲ, ಉದ್ದುದಕ್ಕನ ತುರಿದ್ರೆ ಬರ್ತೈತಿ. ನೋಡ್ರಿ, ನಾವು ಉದ್ದುದಕ್ಕನ ತುರಿದೀನಿ. ಇಲ್ಲಿ ಚಲೋ ಬಂದೈತಿ. ಈ ರೀತಿ ಎಲ್ಲ ಚೆನ್ನಾಗಿ ಕರ್ಕೋಬೇಕು. ಈಗ ಕರೆದ ಒಂದು ತಟ್ಟಿಗೆ ಹಾಕ್ತಾನೆ. ನೋಡ್ರಿ ಎಷ್ಟು ಮಸ್ತ್ ಬಂದವು. ಇನ್ನೊಂದು ಸ್ವಲ್ಪ ಸೈಡಿಗೆ ಇಟ್ಟ ಲೆಮನ್ ಎಲೆದ ಟೀ ಮಾಡ್ತಾನೆ. ಒಂದು ಬೊಗಾಣಿ ಇಟ್ಟ ಅದಕ್ಕೆ ಲೆಮನ್ ಎಲೆ ಹಾಕಿ ಸ್ವಲ್ಪ ನೀರು ಹಾಕಿ ಟೀ ಪೌಡ್ರ್ ಹಾಕಿ ಕುದಿಸ್ತಾನು. ಸ್ವಲ್ಪ ಬಾಳೋ ತನಕ ಕುದಿಸ್ಬೇಕು. ಎಲೆ ಒಳಗಿಂದೆಲ್ಲ ಬಿಡಬೇಕು. ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕಿ ಮತ್ತೆ ಕುದಿಸಿ ಮತ್ತೆ ಚಮಚಲೆಲ್ಲ ತಿರುತ್ತಬೇಕು. ಲೆಮನ್ ಎಲೆ ಟೀ ರೆಡಿ ಆಗೈತಿ. ಇನ್ನು ಸೋಸ್ಕೋತಾನು. ಸೋಸಿದಿಂದ ಇದಕ್ಕೆ ಬನಾನಾ ಚಿಪ್ಸ್, ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ರೆಡಿ ಆಯ್ತು. ಈಗ ಇದಕ್ಕೊಂದು ಸ್ವಲ್ಪ ಟೇಸ್ಟ್ ನೋಡ್ತಾನೆ ರೀ ಹೆಂಗೆ ಬಂದೈತೆ ಅಂತ. ಚಿಪ್ಸ್ ಮಸ್ತಾಗೈತಿ. ಲೆಮನ್ ಎಲೆದ ಟೀ ಘಮ ಘಮ ಅನ್ನಕತ್ತೈತಿ. ನೀವು ಮಾಡಿ ನೋಡ್ರಿ ಹೆಂಗೆ ಬಂದೈತೆ ಅಂತ ಹೇಳ್ರಿ.